ನಂಬಿಕೆ ನಮ್ಮ ಕೈಲಿ ನಾವೇ ಇಟ್ಕೊಳ್ಳೋ ಆಯುಧ. ಅದನ್ನ ಬೇರೆಯವ್ರ ಕೈಲಿ ಕೊಟ್ರೆ ಮೊದಲು ನಮ್ಮ ಬೆನ್ನಿಗೆ ಚುಚ್ತಾರೆ. ನಿನ್ನಂತೋಳ್ನ ನಂಬಿ ನಾ ಹೆಜ್ಜೆ ಮುಂದೆ ಇಟ್ಟಿದ್ದೆ. ನಾನು ಮಾಡಿದ ಮೊದಲನೇ ತಪ್ಪು. ಅಂಥದ್ದೇನಾಗಿದೆ? ಎಲ್ಲ ನಿನ್ ಬೇಕಾದಾಗೆ ನಡೀತಿದೆಯಲ್ಲ. ಓ ರಿಯಲಿ? ಹಾಗಿದ್ರೆ ಇದೇನು? ನೀನು ಹೇಳಿದ್ದೇನು? ರಮೇಶ್ಗೂ ಮಾಲ್ತಿಗೂ ಡಿವೋರ್ಸ್ ಮಾಡಿಸ್ತೀನಿ, ಎಲ್ಲರ ಶಾಂತಿನೂ ಹಾಳು ಮಾಡ್ತೀನಿ, ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ. ನನ್ನ ನಂಬೇಡ, ನನ್ನ ಕೆಲಸ ನಂಬು ಅಂತ ಇಷ್ಟುದ್ದ ಮಾತಾಡ್ದೆ. ಕೇಳಕ್ಕೂ ಚೆನ್ನಾಗಿತ್ತು, ನಂಬಕ್ಕೂ ಚೆನ್ನಾಗಿತ್ತು. ಆದ್ರೆ ಇಲ್ಲ ಆಗ್ತಿರೋದೇನು? ಸೆಲೆಬ್ರೇಷನ್. ಇಟ್ಸ್ ಜಸ್ಟ್ ಕೇಕ್ ಕಟ್ಟಿಂಗ್. ಅದ್ರಲ್ಲಿ ಏನಿದೆ? ಇದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಮನುಷ್ಯನ್ಗೆ ಸೂಕ್ಷ್ಮತೆ ಇರಬೇಕು. ಇದು ನೋಡೋದಕ್ಕೆ ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ. ಆದ್ರೆ ಇದರಲ್ಲಿ ಒಬ್ರ ಮೇಲೊಬ್ರಿಗೆ ಎಷ್ಟು ಬಾಂಧವ್ಯ ಇದೆ ಅಂತ ಗೊತ್ತಾಗುತ್ತೆ. ಈ ಅಣ್ಣ ತಮ್ಮಂದ್ರು ನೋಡು, ರಾಮ ಲಕ್ಷ್ಮಣರ ತರ ಇದ್ದಾರೆ. ಇವರಿಬ್ರು ನೋಡಿದ್ರೆ ಅತ್ತೆ ಸೊಸೆ ಅನ್ನಿಸ್ತಾರ, ಅಮ್ಮ ಮಗಳ ತರ ಇದ್ದಾರೆ. ಇವ್ರ ಮುಖದಲ್ಲಿ ಸ್ವಲ್ಪನಾದ್ರೂ ಚಿಂತೆ ಕಾಣಿಸ್ತಿದ್ಯಾ? ನನಗಂತೂ ಕಾಣಿಸ್ತಿಲ್ಲ. ತಾರಾ, ಆಟ ಆಡ್ತಿದ್ಯಾ? ಇಫ್ ಸೋ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಡೇಂಜರಸ್ ಗೇಮ್. ನೋ, ಹಾಗೇನೂ ಇಲ್ಲ. ಏನೋ ಮಿಸ್ಟೇಕ್ ಆಗಿದೆ. ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಪ್ಲಾನ್. ನಿನ್ನ ಕೈಯಲ್ಲಿ ಆಗತ್ತಾ ಇಲ್ವಾ ಹೇಳು? ಇಷ್ಟು ಮಾಡಿರೋಳಿಗೆ ಮುಂದೆ ಹೆಜ್ಜೆ ಇಡೋದು ಕಷ್ಟ ಅಲ್ಲ. ನಿನಗೆ ನಿಜವಾದ ತಾಕತ್ತಿದೆ, ಒಳಗೆ ಕಿಚ್ಚಿದೆ ಅನ್ಕೊಂಡಿದ್ದೆ. ಆದ್ರೆ ಬಾಯಲ್ಲಿ ಬೊಕ್ಕಳೆ ಬಿಟ್ಟಷ್ಟು ಸುಲಭವಾಗಿ ಕೈಯಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ಸರಿ ಮಾಡ್ತೀನಿ ಅನ್ನಲ್ಲ. ಅಪ್ಪ ಬದುಕಿದ್ರಲ್ಲ, ಆಗ್ಲಿಂದಾನು ಕರ್ಣ ನಮ್ಗಳ ಜೊತೆ ಆಟ ಆಡ್ಕೊಂಡೇ ಬಂದಿದ್ದಾನೆ. ಮೇಲಿಂದ ಒಳ್ಳೆ ಅವನ್ ಮುಖವಾಡ, ಒಳಗಿಂದ ನಮ್ಮ ಆಸ್ತಿ ದುಡ್ಡು ಹೊಡೆಯೋ ಉದ್ದೇಶ. ಹೀಗೆ ಬಿಟ್ರೆ ನೀನೇ ಈ ಮನೆಯಿಂದ ಆಚೆ ಹೋಗೋ ತರ ಆಗತ್ತೆ. ಹಾಗೆಲ್ಲ ಆಗೋದಕ್ಕೆ ನಾನು ಬಿಡಲ್ಲ. ನೀನ್ ಬಿಡಲ್ಲ ಅಂದ್ರೆ ಯಾರು ಕೇಳೋರಿಲ್ಲ. ಎಲ್ರೂ ನಿನ್ನ ಆಚೆ ಕಳ್ಸಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ ಅಣ್ಣ. ನಾನ್ ನಿನಗೆ ತುಂಬಾ ಸಲ ವಾರ್ನಿಂಗ್ ಕೊಟ್ಟಿದ್ದೆ, ಆದ್ರೆ ನಿನಗೆ ನನ್ನ ಮಾತು ಅರ್ಥ ಆಗಿರ್ಲಿಲ್ಲ. ಈಗ ಇದಕ್ಕೆಲ್ಲ ಇರೋದು ಒಂದೇ ದಾರಿ. ಏನದು? ಕೊಂಬೆನ ಕಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅಣ್ಣ, ಮತ್ತೆ ಚಿಗುರ್ತಾ ಇರುತ್ತೆ. ಅರ್ಥ ಆಗ್ಲಿಲ್ಲ. ಬೇರ್ ಸಮೇತ ಕಟ್ ಮಾಡಿದ್ರೆ ಮರ ಉಳಿಯಲ್ಲ. ಕರ್ಣನ್ನ ಪರ್ಮನೆಂಟ್ ಆಗಿ ಫ್ಯಾಮಿಲಿಯಿಂದ ಆಚೆ ಕಳಿಸ್ಬೇಕು. ಅಂದ್ರೆ ಕರ್ಣನ್ನ ಕೊಲೆ ಮಾಡಬೇಕು. ನೀನ್ ಹೇಳ್ತಾ ಇದೀಯ ತಾರಾ? ಕೊಲೆನಾ? ಹೌದು, ಕೊಲೆ ಮಾಡೋಣ. ಅವನ್ ಸತ್ರೆ ನಿಮ್ಗೆ ಸಮಸ್ಯೆ ಇರೋದಿಲ್ಲ. ಅವನ್ ಸತ್ರಷ್ಟೇ ನಿನಗ್ ನೆಮ್ಮದಿ. ತೀರಾ ಸಾಯಿಸೋ ಮಟ್ಟಕ್ಕೆ ಇಳಿಬೇಕಾ? ಗೆಲ್ಲೋಕಿರೋದು ಇದೊಂದೇ ದಾರಿ, ಇದೇ ಪರಿಹಾರ. ಕರ್ಣ ಸತ್ರೆ ಅವನ್ನ ನಂಬಿರೋ ಎಲ್ರೂ ನಿನ್ ಕಾಲಡಿ ಬಿದ್ದಳ್ತಾರೆ. ಇಲ್ಲ ಕರ್ಣನ್ ಕಾಲ್ ನೆಕ್ಕೊಂಡ್ ಬಾಳು. ಆ ಪೇಪರ್ಸ್ ಎಲ್ಲಿದೆ? ಯಾವ ಪೇಪರ್ಸ್? ನಿನ್ನ ವೇಸ್ಟ್ ಜನ್ಮಕ್ಕೆ ಮುಕ್ತಿ ಕೊಡಬೇಕು ಅಂತ ಕೊಟ್ಟಿದ್ನಲ್ಲ, ಆ ಡಿವೋರ್ಸ್ ಪೇಪರ್. ಅದನ್ನ ತಗೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ನಾನು ಅದಕ್ಕೆ ಸೈನ್ ಮಾಡಲ್ಲ ಅಂತ ಹೇಳಿದ್ನಲ್ಲ. ನೀನ್ ಅದಕ್ಕೆ ಸೈನ್ ಮಾಡ್ಲೇಬೇಕು. ಕಡೆ ಇದ್ದಾಗ ಹೇಳ್ತಾ ಇದೀನಿ, ಇದು ವಿನಂತಿ ಅಲ್ಲ ಮಾಲ್ತಿ, ಎಚ್ಚರಿಕೆ. ಸೈನ್ ಮಾಡ್ಲಿಲ್ಲ ಅಂದ್ರೆ? ಮಾಲ್ತಿ, ಏನಾದ್ರೂ ಕಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದರಿಂದ ಲಾಸ್ ಆಗೋದು ನಿನಗಷ್ಟೇ ಅಂತ ಮಾತ್ರ ಹೇಳ್ಬಲ್ಲೆ. ಆಮೇಲೆ ಪಶ್ಚಾತ್ತಾಪ ಪಟ್ಟರು ಏನೂ ಪ್ರಯೋಜನ ಇಲ್ಲ. ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ. ನಿಮ್ಮ ಪೊಳ್ ಮಾತ್ಗೆಲ್ಲ ಹೆದರೋಳಲ್ಲ ನಾನು. ಅಂದ್ರೆ
ನನ್ನ ಮಾತಿನ ಗಂಭೀರತೆ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಈಗ ನೀನು ಇದನ್ನು ಹಗುರವಾಗಿ ತಗೊಂಡ್ರೆ ನಾಳೆ ತೊಂದರೆ ಆಗೋದು ನಿನಗೆ. ಇಲ್ಲಿ ತನಕ ಏನೇನೋ ಅನುಭವಿಸ್ಬಿಟ್ಟಿದ್ದೀನಿ, ಅದೇನ್ ಮಾಡ್ಕೋತಿರೋ ಮಾಡಿ. ಮಾಲ್ತಿ, ದೀಪ ಆರೋದಕ್ಕಿಂತ ಮುಂಚೆ ಬಹಳ ಒದ್ದಾಡುತ್ತೆ. ನಿನ್ನ ಅಹಂಕಾರನ ನಾನೇ ಕೊನೆ ಕಾಣಿಸ್ತೀನಿ. ಸೈನ್ ಮಾಡಿಲ್ಲ ಅಂದ್ರೆ ಅಮ್ಮ ಏನ್ ಕಳ್ಕೊತಾರೆ? ಅಪ್ಪ ಯಾಕೆ ಈ ರೀತಿ ಹೆದರ್ಸ್ತಾ ಇದ್ದಾರೆ? ಅಮ್ಮ ಕಳ್ಕೊಳ್ಳೋಂಥದ್ದು ಏನಿದೆ? ನಿಮ್ ಹತ್ರ ಮಾತಾಡಕ್ಕೋ ಜಗಳ ಆಡಕ್ಕೋ ನನ್ಗೆ ಯಾವ ಆಸಕ್ತಿನೂ ಇಲ್ಲ. ಅಮ್ಮ ಏನಾಯ್ತು? ಅಪ್ಪ ತುಂಬಾ ಟಾರ್ಚರ್ ಕೊಡ್ತಿದಾರ? ಇವ್ರ ವಿಷಯ ನಿನ್ಗೇನ್ ಹೊಸ್ತೇನೋ? ಬಟ್ ವಿಷಯ ತುಂಬಾ ಗಂಭೀರ ಇರೋ ತರ ಇತ್ತು. ಈ ಮನೆಗ್ ಬಂದಾಗಿಂದ ಅವ್ರು ಕೂಡ ಹಿಂಸೆನ ಚುಚ್ಚಾಡೋ ಮಾತುಗಳನ್ನ ಸಹಿಸಿ ನನ್ನ ಭಾವನೆಗಳೇ ಸತ್ತೋಗಿದೆ ಕಣೋ. ಇವ್ರ ಕೋಪ ಕಿರ್ಚಾಟ ಎಲ್ಲ ನನ್ಗೇನ್ ಹೊಸ್ತಲ್ವಲ್ಲ, ತಲೆಗೆ ಹಾಕೊಳಕ್ ಹೋಗ್ಬಾರ್ದು ಅಷ್ಟೆ. ಅಮ್ಮ ಎಷ್ಟೊಂದು ನೋವು ಸಹಿಸ್ಕೊಂಡಿದ್ದೀರಲ್ವಾ? ನನ್ನ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ. ಹೋಗು, ನಿನ್ ಕೆಲಸ ಮಾಡ್ಕೊ.